ವಿಧಾನಸಭಾ ಚುನಾವಣೆಯಲ್ಲಿ ಶೃಂಗೇರಿಯ ಅಭ್ಯರ್ಥಿಯಾದಂತಹ ಟಿ.ಡಿ. ರಾಜೇಗೌಡರು 201 ಮತದಲ್ಲಿ ಜಯಶಾಲಿಯಾಗಿದ್ದಾರೆ ಅಂತ ಹೇಳಿ ಇವತ್ತು ಚುನಾವಣಾ ಆಯೋಗ ಘೋಷಣೆ ಮಾಡಿತು. ಈ ಸಂದರ್ಭದಲ್ಲಿ ಈ ಫಲಿತಾಂಶವನ್ನು ಸನ್ಮಾನ್ಯ ಅಪರಾಜಿತ ಅಭ್ಯರ್ಥಿ ಡಿ.ಎನ್. ಜೀವರಾಜ್ ಅವರು ಕೋರ್ಟಿಗೆ ಪ್ರಶ್ನೆ ಮಾಡಿದರು. ಈ ಪ್ರಶ್ನೆಯಲ್ಲಿ ಅವರು ಸಾಕಷ್ಟು ಬೇರೆ ಬೇರೆ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು. ಅಕ್ರಮ ಚುನಾವಣೆ ಗೆದ್ದಿದ್ದಾರೆ, ಅಕ್ರಮ ಆಸ್ತಿ ಗಳಿಸಿದ್ದಾರೆ, ಇವೆಲ್ಲ ವಿಚಾರಗಳನ್ನ ಇಟ್ಟು ಅವರು ಕರ್ನಾಟಕ ಸರ್ಕಾರದ ಉಚ್ಚ ನ್ಯಾಯಾಲಯಕ್ಕೆ ಹೋದ ಸಂದರ್ಭದಲ್ಲಿ ರಾಜೇಗೌಡರು ಇದರ ವಿರುದ್ಧ ಸ್ಟೇ ತರಲಿಕ್ಕೆ ಸುಪ್ರೀಂ ಕೋರ್ಟ್ಗೆ ಹೋದರು. ಸುಪ್ರೀಂ ಕೋರ್ಟ್ ಆ ಸಂದರ್ಭದಲ್ಲಿ ಜೀವರಾಜ್ ಅವರಿಗೆ ಹೇಳಿತು, ಜೀವರಾಜ್ ಅವರಿಗೆ ನೀವು ಸಾಬೀತುಪಡಿಸಿ ಅವರು ಅಕ್ರಮವಾಗಿ ಚುನಾವಣೆ ಗೆದ್ದಿದ್ರೆ ಅಥವಾ ಚುನಾವಣೆ ಅಕ್ರಮವಾಗಿ ನಡೆದಿದ್ರೆ ಅದನ್ನು ಸಾಬೀತುಪಡಿಸಿ ನಾವು ಮಾತನ್ನು ಹೇಳಿದ್ರು. ಆ ಸಂದರ್ಭದಲ್ಲಿ ಮತ ಎಣಿಕೆ ಬಗ್ಗೆಯೂ ರಾಜೇಗೌಡರು ಪ್ರಶ್ನೆ ಮಾಡಿದ್ರು. ಆಗ ಮತ ಎಣಿಕೆ ಮಾಡಕ್ಕೆ ಮಾಡಬಾರದು ಅನ್ನೋ ಪ್ರಶ್ನೆಯನ್ನ ಸುಪ್ರೀಂ ಕೋರ್ಟ್ಗೆ ಹೇಳಿ ಅವತ್ತು ರಾಜೇಗೌಡರಿಗೆ ಹಿನ್ನಡೆ ಆಗಿದ್ದು ನಾವು ಮಾಧ್ಯಮದಲ್ಲಿ ನೋಡಿದ್ವಿ. ಆ ಸಂದರ್ಭದಲ್ಲಿ ಹೈಕೋರ್ಟ್ ಆಯಿತು, ಅಕ್ರಮ ಆಸ್ತಿನ ನೀವು ಸಾಬೀತುಪಡಿಸಿ, ಅಕ್ರಮ ಚುನಾವಣೆಯನ್ನು ಸಾಬೀತುಪಡಿಸಿ, ನೀವು ಏನು ಪೋಸ್ಟಲ್ ವೋಟ್ 1842 ವೋಟ್ನ ಮರ ಎಣಿಕೆಗೆ ಆದೇಶವನ್ನು ಮಾಡಿದ್ವಿ. ಆ ಮಾಡಿದ ಸಂದರ್ಭದಲ್ಲಿ ಪುನಃ ರಾಜೇಗೌಡರಿಗೆ ಒಂದು ಅವಕಾಶ ಕೊಟ್ಟು ನೀವು ಮರು ಎಣಿಕೆಗೆ ಹೋಗಿ ಸುಪ್ರೀಂ ಕೋರ್ಟಿನ ತಡೆ ತರದಾದ್ರೆ ನಿಮ್ಗೆ 20 ದಿವಸದ ಕಾಲಾವಧಿ ಕೊಡ್ತೇವೆ ಅನ್ನೋ ಮಾತನ್ನು ಹೇಳಿದ್ರು. ಆದರೆ ರಾಜೇಗೌಡರು ಏನು ಹೇಳಿದ್ರು, ನನ್ನ ಅಕ್ರಮ ಆಸ್ತಿ ಅಕ್ರಮ ಚುನಾವಣೆಯನ್ನು ಬಿಟ್ಟು ಬರೀ ಮರು ಎಣಿಕೆ ಮಾತ್ರ ಕೇಳಿದ್ರಿಂದ ನನ್ನ ಚುನಾವಣೆಯಲ್ಲಿ ಅಕ್ರಮ ಆಗಿದ್ದು ಮರು ಎಣಿಕೆ ಆಗಲಿ ಅನ್ನೋ ಮಾತನ್ನ ಹೈಕೋರ್ಟ್ನ ಮೂಲಕ ಅವರು ಯಾವುದೇ ತಡೆಯನ್ನು ಸುಪ್ರೀಂ ಕೋರ್ಟ್ ತಡೆ ತರಲಿಕ್ಕೆ ಹೋಗಲಿಲ್ಲ. ಈ ತಡೆ ತರದೆ ಹೋದ ಕಾರಣ ಏನು ಉಚ್ಚ ನ್ಯಾಯಾಲಯ ಮತ್ತು ಚುನಾವಣಾ ಆಯೋಗ ಎರಡೂ ಸೇರಿ 2ನೇ ತಾರೀಕಿಗೆ ದಿನ ನಿಗದಿಪಡಿಸಿ ಚುನಾವಣೆಯ ಮರು ಎಣಿಕೆ ಆಯಿತು. ನಾವು ಮರು ಎಣಿಕೆ ಆಗಿದ್ದ ಸಂದರ್ಭದಲ್ಲಿ ನಮಗೆಲ್ಲ ಪಕ್ಷದ ಎಲ್ಲ ಹಿರಿಯ ಕಾರ್ಯಕರ್ತರಿಗೆ ಆತಂಕ ಏನಿತ್ತು ಅಂದ್ರೆ, ಏನು ಅವತ್ತು ಇನ್ವ್ಯಾಲಿಡ್ ಆಗಿತ್ತು 279 ವೋಟು, ಅದು ಇನ್ವ್ಯಾಲಿಡ್ ಹೌದಾ ಅಲ್ವಾ ಅನ್ನೋದು ವ್ಯಾಲಿಡಿಗೆ ಬಂದಿದೆಯಾ ಅನ್ನೋ ಒಂದು ನಮಗೆಲ್ಲ ಆತಂಕ ಇತ್ತು. ಅದು ನಾವು ಸ್ಟ್ರಾಂಗ್ ರೂಮಿಗೆ ಹೋದ ಸಂದರ್ಭದಲ್ಲಿ ಸ್ಟ್ರಾಂಗ್ ರೂಮಿನಲ್ಲಿ ಅಲ್ಲಿ ಮತಪೆಟ್ಟಿಗೆ ಓಪನ್ ಆಗಿದ್ದನ್ನು ನಾವು ನೋಡಿದ್ವಿ. ಆ ಮತಪೆಟ್ಟಿಗೆಗಳು ಓಪನ್ ಆದ ಸಂದರ್ಭದಲ್ಲಿ ಚುನಾವಣಾಧಿಕಾರಿಯ ಮುಂದೆ ನಮ್ಮ ಈ ಚುನಾವಣೆಯಲ್ಲಿ ಅಕ್ರಮ ಏನೋ ನಡೆದಿದೆ, ಇಲ್ಲಿ ಏನು ಸ್ಟ್ರಾಂಗ್ ರೂಮಿನ ಬ್ರೇಕ್ ಆಗಿದೆ, ಬೀಗ ಹೊಂದಿದ್ದಾರೆ, ಹಾಗಾಗಿ ನಾವು ಚುನಾವಣೆ ಎಣಿಕೆಗೆ ವಿರೋಧ ಮಾಡ್ತೇವೆ ಅನ್ನೋ ಮಾತನ್ನು ನಾವು ಹೇಳಿದ್ವಿ. ರಾಜೇಗೌಡರು ಹೇಳಿದ್ರು. ಆ ಸಂದರ್ಭದಲ್ಲಿ ಇಲ್ಲ ನನಗೆ ಹೈಕೋರ್ಟ್ನ ಆದೇಶ ಇದೆ, ನಾನು ಎಣಿಕೆ ಮಾಡಲೇಬೇಕು ಅಂತ ಹೇಳಿ ಚುನಾವಣಾ ಆಯೋಗ ಒಂದು ಸೈಡಿನ ಒಂದು ನಿರ್ಧಾರವನ್ನು ತಗೊಂಡು ಆ ತದನಂತರ ಏನು 9 ಗಂಟೆಗೆ ಐಡಿಎಸ್ಸಿ ಕಾಲೇಜಿಗೆ ಬಂದ ಸಂದರ್ಭದಲ್ಲಿ ರಾಜೇಗೌಡರು ಎಣಿಕೆಗೆ ಮತ್ತೊಮ್ಮೆ ವಿರೋಧವನ್ನು ವ್ಯಕ್ತಪಡಿಸಿದೆ. ಯಾಕೆಂದ್ರೆ ನನಗೆ ಇದರಲ್ಲಿ ಅನುಮಾನ ಇದೆ. ಆದರೂ ಅಧಿಕಾರಿಗಳು ಒಂದು ಸೈಡ್ನಲ್ಲಿ, ಚುನಾವಣಾಧಿಕಾರಿಗಳು ಒಂದು ಸೈಡ್ನಲ್ಲಿ ಇದ್ದು ಎಣಿಕೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದಾಗ ನಾವು 279 ಮತವನ್ನು ಫಸ್ಟ್ ಅವರು ಮತವನ್ನು ಹೊರಗೆ ಏನು ಮತಪೆಟ್ಟಿಗೆ ಓಪನ್ ಆದ ಪೆಟ್ಟಿಗೆಯಿಂದ ಹೊರಗೆ ತೆಗೆದರು. ಆ ಸಂದರ್ಭದಲ್ಲಿ 279 ಮತದಲ್ಲಿ 12 ಮತ ಬ್ಯಾಲೆಟ್ಗಳು ಅಲ್ಲಿರಲಿಲ್ಲ. ಹಾಗೆ ನಾವು ವಿರೋಧ ಮಾಡಿದ್ವಿ. 12 ಬ್ಯಾಲೆಟ್ ಇಲ್ಲದೆ ನೀವು ಹೆಂಗೆ ಕೌಂಟ್ ಮಾಡಿ ಒಂದೆರಡು ಮತದಲ್ಲಿ ಚುನಾವಣೆ ಫಲಿತಾಂಶ ಹೆಚ್ಚು ಕಮ್ಮಿ ಆದರೆ ಯಾರಿಗೆ ಉತ್ತರ ಕೊಡೋದು ಅಂತ ಕೇಳಿದಾಗ, ಇಲ್ಲ ಅದು ನಾನು ಹೈಕೋರ್ಟ್ಗೆ ಹೇಳ್ಕೊಡ್ತೀನಿ ಅನ್ನೋ ಮಾತನ್ನು ಆವತ್ತಿನ ಚುನಾವಣಾಧಿಕಾರಿ ಹೇಳಿದರು. ಆ ಚುನಾವಣಾಧಿಕಾರಿ ಹೇಳಿದ ಮೇಲೆ 267 ಮತಗಳ ಚುನಾವಣೆ ಎಣಿಕೆ ಆಯಿತು. ಅದರಲ್ಲಿ ಪುನಃ 8 ಮತಗಳು ಮಾತ್ರ 8 ಮತಗಳು ಪುನಃ ಮರುಪರಿಶೀಲನೆಗೆ ಬಂತು. ಅದರಲ್ಲಿ ರಾಜೇಗೌಡರಿಗೆ 2 ಓಟು, ಜೀವರಾಜಿಗೆ 2 ಓಟು, 2 ಓಟು ತಿರಸ್ಕೃತಗೊಂಡು ಇನ್ನು 2 ಓಟನ್ನು ಬೇರೆ ಬೇರೆಯವರಿಗೆ ಬಂತು. ಆಗ ರಾಜೇಗೌಡರ ಮತ 2201 203 ಮತಕ್ಕೆ ಏರಿಕೆಯಾಗಿದೆ. ನಾವೆಲ್ಲ ಕೇಳಿದ್ವಿ, ಈ ನಮಗೆಲ್ಲ ಆತಂಕ ಇದ್ದಿದ್ದು 279 ಓಟಿನ ಮತದಲ್ಲಿ. ಹಾಗಾದ್ರೆ ಇಲ್ಲಿ ಕ್ಲಿಯರ್ ಇರೋದ್ರಿಂದ ಇದು ಇನ್ವ್ಯಾಲಿಡ್ ಅಂತ ಕನ್ಫರ್ಮ್ ಆದ ತಕ್ಷಣ ನಾವು ವಿಜಯೋತ್ಸವವನ್ನು ಪ್ರಾರಂಭ ಮಾಡಿದ್ವಿ. ಆದರೆ ಜೀವರಾಜ್ ಅವರು ಆ ಸಂದರ್ಭದಲ್ಲಿ ಹೇಳ್ತಲೇ ಇದ್ರು, ಅದು ಹೊರಗಡೆನೂ ಹೇಳ್ತಿದ್ರು, ನಾನು 50 ಓಟಲ್ಲಿ ಗೆಲ್ತೀನಿ, 56 ಓಟಲ್ಲಿ ಗೆಲ್ತೀನಿ ಮಾತುಗಳನ್ನ ಹೇಳ್ತಾ ಬರ್ತಾ ಇದ್ರು. ಆದರೆ ಅವರು 1542 ಮತವನ್ನ ಕೋರ್ಟ್ ನಿರ್ದಿಷ್ಟವಾಗಿ ನೀವು ಓಪನ್ ಮಾಡಿ ಎಣಿಕೆ ಮಾಡಬೇಕು ಅಂತ ಹೇಳಿದ್ರು. ಅವ್ರು ಏನು 279 ಓಟಲ್ಲಿ ಹೆಚ್ಚು ಕಮ್ಮಿ ಆದಾಗ ಮಾತ್ರ ನೀವು ಉಳಿದ ಮತವನ್ನ ಎಣಿಕೆ ಮಾಡಿ ಅಂತ ಹೇಳಿದ್ರು. ಆದರೆ ಅವತ್ತಿನ ಅಧಿಕಾರಿಗಳು ಪ್ರಥಮ ಅಲ್ಲೂ ಒಂದು ಪಕ್ಷದ ಪರವಾಗಿ ಕೆಲಸ ಮಾಡಿದ್ರು. 1542 ಓಟು ಮತದಲ್ಲಿ ಏನು ರಾಜೇಗೌಡರಿಗೆ 2023 567 ಮತ ಬಂದಿತ್ತು, ಜೀವರಾಜ್ಗೆ 679 ಮತ ಬಂದಿತ್ತು, ಸುಧಾಕರ್ ಶೆಟ್ಟಿಗೆ 330 ಮತ ಬಂದಿತ್ತು, ರಾಜರಿಗೆ 18 ಮತ, ಬೇರೆ ಬೇರೆಯವರಿಗೆ ಬೇರೆ ಬೇರೆ ರೀತಿಯಲ್ಲಿ 1842 ಓಟಲ್ಲಿ 279 ಓಟು ತಿರಸ್ಕಾರಗೊಂಡ ನಂತರ 1500 ಚಿಲ್ಲರೆ ಮತದಲ್ಲಿ ಎಣಿಕೆಯಾಗಿದೆ. ಎಣಿಕೆಯಲ್ಲಿ ಸ್ಪಷ್ಟವಾಗಿ ರಾಜೇಗೌಡರಿಗೆ 562 ಮತ ಇತ್ತು. ಆದರೆ 2026 ಮೊನ್ನೆ 2ನೇ ತಾರೀಕು ನಡೆದಂತಹ ಏನು ಮರು ಎಣಿಕೆಯಲ್ಲಿ
ರಾಜೇಗೌಡರಿಗೆ ಬಂದಂತ 562 ಮತದಲ್ಲಿ 258 ಮತಗಳು ತಿರಸ್ಕಾರಗೊಂಡಿದೆ ಅಂತ ಹೇಳಿ ಅವತ್ತು ಚುನಾವಣಾಧಿಕಾರಿಗಳಿಗೆ ನಮ್ಮ ಮುಂದೆ ತೋರಿಸಿದ್ರು. ನಮ್ಮ ಮುಂದೆ ತೋರಿಸುವ ಸಂದರ್ಭದಲ್ಲಿ ಎಲ್ಲಿ ರಾಜೇಗೌಡ ಪರ ಮತ ಚಲಾವಣೆ ಆಗಿತ್ತು ಅದರ ಮುಂದೆ ಇನ್ನೊಬ್ಬರಿಗೆ ಮತವನ್ನು ಚಲಾಯಿಸುವ ಮೂಲಕ ಮತವನ್ನು ತಿರಸ್ಕರಿಸುವ ಕೆಲಸ ಆಗಿದೆ. ಸನ್ಮಾನ್ಯ ಸುಧಾಕರ್ ಶೆಟ್ಟಿ ಬಂದ 330 ಮತದಲ್ಲಿ ಎಲ್ಲೂ ಒಂದು ಮತ ತಿರಸ್ಕಾರಗೊಂಡಿಲ್ಲ. ಸನ್ಮಾನ್ಯ ಜೀವರಾಜ್ ಅವರಿಗೆ ಬಂದಂತಹ 679 ಮತದಲ್ಲೂ ಎಲ್ಲೂ ತಿರಸ್ಕಾರಗೊಂಡಿಲ್ಲ. ರಾಜೇಗೌಡರಿಗೆ ಬಂದಂತಹ 562 ಮತದಲ್ಲಿ ತಿರಸ್ಕಾರಗೊಂಡಿದ್ರೆ ಅಥವಾ ಗೊಳ್ಳಬಹುದ ಸಾಧ್ಯತೆ ಇದ್ರೆ ಅವತ್ತು 2023 ಸಹ ಅವತ್ತಿನ ಬಿಜೆಪಿ ಏಜೆಂಟ್ ಇದ್ರು, ಕಾಂಗ್ರೆಸ್ನ ಏಜೆಂಟ್ ಇದ್ರು, ಸುಧಾಕರ್ ಶೆಟ್ಟಿ ಜನತಾದಳದ ಏಜೆಂಟ್ ಇದ್ರು, ಇಂಡಿಪೆಂಡೆನ್ಸ್ ಏಜೆಂಟ್ಗಳಿದ್ರು. ಅವರೆಲ್ಲರೂ ಅವತ್ತಿನ ಮತವನ್ನ ಬ್ಯಾಲೆಟ್ ಪೇಪರ್ನ ತೋರಿಸಿ ಅದು ಅಸಿಂಧು ಆಗಿಲ್ಲ, ಸಿಂಧು ಅಂತ ಹೇಳಿದ್ರು. ಈಗ 2026 ಅದು ಅಸಿಂಧು ಆಗೋದು ಹೇಗೆ, ಅದಕ್ಕೆ ಡಬಲ್ ಟಿಕ್ ಆಗಿದೆ ಹೇಗೆ, ಹಾಗಾದ್ರೆ ಬಿಜೆಪಿಯ ಮುಖಂಡರು ಒಪ್ಪಿದ್ದು ಹೇಗೆ ಅನ್ನೋ ಪ್ರಶ್ನೆಗಳು ನಮ್ದೆಲ್ಲ ಕಾಡ್ತಿವೆ. ಹಾಗಾಗಿ ಅವತ್ತು ಯಾವುದೇ ಕಾರಣಕ್ಕೂ ರಾಜಕೀಯಕ್ಕೆ ಬಂದಂತ 562 ಕೋಟಿ ಸಿಂಧು. ಇದು ತದನಂತರ ಏನು ಅವತ್ತಿನ ಜಿಲ್ಲಾಧಿಕಾರಿಯಾದಂತಹ ಜಿಲ್ಲೆಯ ಚುನಾವಣೆ ನಿರ್ವಹಣೆ ಮಾಡಿದಂತಹ ರಮೇಶ್ ಅವರು, ಅವತ್ತಿನ ಆದಂತಹ ವೇದಮೂರ್ತಿ ಅವರು, ಅವ್ರ ಕೈ ಕೆಳಗಿರುವ ಕಂದಾಯ ಅಧಿಕಾರಿಗಳು, ಇದೆಲ್ಲ ಒಂದು ಕಡೆ ಜೀವರಾಜ್ ಕೆಲಸ ಮಾಡಿದ್ದಾರೆ. ಹಾಗಾಗಿ ಜೀವರಾಜ್ ಅವರು ಅದೇ ವಿಚಾರವನ್ನು ಇಟ್ಕೊಂಡು ಕೋರ್ಟಿಗೆ ಹೋಗಿ ನಮ್ಮ ಪ್ರಶ್ನೆ ಜೀವರಾಜ್ ಮಾಡ್ತೇವೆ, ನೀವು ಇವಿಎಂ ಮಿಷನ್ ನಲ್ಲಿ ಯಾಕೆ ಚುನಾವಣೆಯ ಮತದ ಬಗ್ಗೆ ನೀವು ಕೋರ್ಟ್ನಲ್ಲಿ ತಕರಾರಿರಲಿಲ್ಲ, ನೀವು ಇದರಲ್ಲಿ ಮಾತ್ರ ಯಾಕೆ ತಕರಾರಿರ್ತಿದ್ರಿ, ಈ ಪೋಸ್ಟಲ್ ವೋಟ್ ಮೇಲೆ ಯಾಕೆ ನಿಮ್ಗೆ ಡೌಟ್ ಬಂತು, ನಿಮ್ಮ ಏಜೆಂಟ್ ಇದ್ರಲ್ಲ ಅವತ್ತು ಅವ್ರು ಹೇಳ್ಬೋದಿಲ್ಲ ನಾನು ಇದಕ್ಕೆ ಸೈನ್ ಮಾಡೋದಿಲ್ಲ, ನಾನು ಈ ಬ್ಯಾಲೆಟ್ ವೋಟಿನ ಮೇಲೆ ನನಗೆ ಅನುಮಾನ ಇದೆ, ನೀವು ಮಾಡಿದಲ್ಲಿ ನನಗೆ ಅನುಮಾನ ಇದೆ ಅಂತ ಹೇಳಿ ಹೇಳ್ಬೋದಿತ್ತು. ಅವರು ಅವತ್ತು ನೋಟ್ಸ್ ಬರ್ಸ್ಬೋದಿತ್ತು ಮುಂದೆ. ಅವತ್ತು ಯಾವ ಒಂದು ಪ್ರಕರಣವನ್ನು ನಡೆಯಿದೆ. ಜೀವರಾಜ್ ಅವರು ಅವರಿಗೆ ಗೊತ್ತಿದ್ದೇ ಅವರೇ ನಿಂತು ಮಾಡಿಸಿದಂತ ಈ ಪ್ರಕರಣದಲ್ಲಿ ಅವರು ಕೋರ್ಟಿಗೆ ಹೋಗ್ಬಿಟ್ಟು ಕೋರ್ಟ್ನಲ್ಲಿ ಅವರು ಮತ್ತು 52 ಮತದಲ್ಲಿ ನಾನು 56 ಗೆಲುವಿನ ಸಾಧನೆ ಮಾಡಿದ್ದೀನಿ ಅಂತ ಹೇಳ್ತಾರೆ. ಅದು 100ಕ್ಕೆ 100 ಅಲ್ಲ. ಈ ಕ್ಷೇತ್ರದಲ್ಲಿ ಚುನಾವಣೆಯಲ್ಲಿ ಮರು ಎಣಿಕೆಯಲ್ಲಿ ಕೇಂದ್ರ ಮತ್ತು ರಾಜ್ಯದ ಚುನಾವಣೆಗಳು ಕೈವಾಡ ಇದೆ. ಇಲ್ಲಿ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ಮಾತಿನ ಅವರ ಡೈರೆಕ್ಷನ್ ಪ್ರಕಾರನೇ ಇಲ್ಲಿ ಚುನಾವಣೆ ಎಣಿಕೆ ಆಗಿದೆ ಅನ್ನೋ ಮಾತನ್ನ ನಾವು ಹೇಳ್ತೇವೆ. ಇದು ನಾವು ಕೋರ್ಟಿಗೆ ಹೋಗ್ತೇವೆ. ಕೋರ್ಟ್ನಲ್ಲಿ ಈಗಾಗಲೇ FIRಗೆ ತಡೆ ಕೊಟ್ಟಿದ್ದಾರೆ. ಜೀವರಾಜ್ ಅವರಿಗೆ ಅಷ್ಟು ಹೆದರಿಕೆ ಇದೆ, ಅದು ಅವರಿಗೆ 100ಕ್ಕೆ ನಾನು 100ಕ್ಕೆ ಗೆದ್ದಿದ್ದೇನೆ ಅಂತ ತಡೆ ಹುಡುಕುವಂಥದ್ದು ಏನಾಗ್ತಿತ್ತು. ಒಂದು ವೇಳೆ ಅವರು ಏನು FIR ಮೇಲೆ ಅವರು ಏನು ಪೊಲೀಸ್ ಇಲಾಖೆ ಅಥವಾ ಯಾವ ಇಲಾಖೆ ಅವ್ರನ್ನ ಎನ್ಕ್ವೈರಿ ಮಾಡುತ್ತೆ, ಆ ಎನ್ಕ್ವೈರಿ ಮುಂದೆ ಅವರು ತಮ್ಮ ಅಭಿಪ್ರಾಯನ ವ್ಯಕ್ತಪಡಿಸಬಹುದು. ಕೋರ್ಟ್ನಲ್ಲಿ ತಡೆ ತರುವಂತದ್ದು ಯೋಚನೆ ಮಾಡಿದ್ರು ವಿಚಾರ ಬಂದ ಸಂದರ್ಭದಲ್ಲಿ ಇದೆಲ್ಲ ಪುನಃ ಜೀವರಾಜ್ ಮೇಲೆ ನಮಗೆ ಅನುಮಾನ ಕಾಣ್ತದೆ. ಇದು 100ಕ್ಕೆ ಅವತ್ತು ಚುನಾವಣಾ ಆಯೋಗ 100ಕ್ಕೆ 100 ಈ ಪೋಸ್ಟಲ್ ಒಟ್ಟು ಏನು ಕೌಂಟ್ ಆಗೋ ಸಂದರ್ಭದಲ್ಲಿ ಎಲ್ಲ ವಿಡಿಯೋಗಳಿದ್ದಾವೆ. ಈ ಚುನಾವಣಾ ಆಯೋಗ ತರಿಸ್ಕೊಂಡು ಅದನ್ನು ಮಾಡಲಿ. ಆದ್ರೆ ಅಷ್ಟುವರೆಗೆ ಇದನ್ನು ಮುಂದೂಡಿಸುವಂತ ಕೆಲಸ ಆಗಿದೆ. ಜೊತೆಗೆ ನಮ್ಮ ಪ್ರಶ್ನೆ ಗಾಯತ್ರಿ ಶಾಂತೇಗೌಡ ಇದೇ ತರದೊಂದು ಪ್ರಕರಣವನ್ನು ಇವತ್ತುವರೆಗೂ ಕೋರ್ಟ್ ಅಥವಾ ಚುನಾವಣಾ ಆಯೋಗ ಅವರ ಫಲಿತಾಂಶವನ್ನು ಪ್ರಕಟ ಮಾಡಿಲ್ಲ. ರಾಜೇಗೌಡರ ಫಲಿತಾಂಶವನ್ನು ಅಷ್ಟು ಬೇಗ ಮಾಡುವಂತದ್ದು ನಾವೀಗಾಗಲೇ ಹೇಳಿದ್ವಿ, ಸ್ಟ್ರಾಂಗ್ ರೂಮ್ ಬ್ರೇಕ್ ಆಗಿದೆ ಅಂತ ತನಿಖೆ ಮಾಡಿ ಹಾಗಾಗಿ ನಮಗೆ ಸಂಪೂರ್ಣ ಈ ಚುನಾವಣಾ ಆಯೋಗದ ಮೇಲೆ ನಮಗೆ ನಂಬಿಕೆ ಇಲ್ಲ. ಇಲ್ಲಿ ಎಲ್ಲೋ ಕಡೆಯಿಂದ ಅನುಮಾನ ಇದೆ. ಚುನಾವಣಾ ಆಯೋಗದ ಅಧಿಕಾರಿಗಳೆಲ್ಲ ಸೇರಿ ಈ ಚುನಾವಣೆಯಲ್ಲಿ ಸೇರಿಕೊಂಡಿದ್ದಾರೆ. ಹಿಂದಿನ ಚುನಾವಣೆ ಮಾಡಿದಂತಹ ಅಧಿಕಾರಿಗಳಲ್ಲಿ ಶಾಮೀಲಾಗಿದ್ದಾರೆ ಅಂತ ಹೇಳಿ ಕಾಂಗ್ರೆಸ್ ಪಕ್ಷದ ಅಭಿಪ್ರಾಯ. ಇದು ನಾವು ಕಾಂಗ್ರೆಸ್ ಪಕ್ಷ ಖಂಡಿಸುತ್ತೆ. ಇದು ಬಿಜೆಪಿ ಪಕ್ಷ ಮಾಡಿದಂತಹ ಮತದ ಅತಿದೊಡ್ಡ ಡಕಾಯಿತಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ.